ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವ ಕೆಆರ್ಎಸ್ ಜಲಾಶಯ ಮತ್ತೊಮ್ಮೆ ಭರ್ತಿಯಾಗಿದೆ. ಹಿಂಗಾರು ಮಳೆಯಲ್ಲಿ ಕೂಡ ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗುವ ಮೂಲಕ ಒಂದೇ ವರ್ಷದಲ್ಲಿ ಮೂರನೇ ಬಾರಿಗೆ ಭರ್ತಿಯಾಗಿ ದಾಖಲೆ ಸೃಷ್ಟಿಸಿದೆ. ಸದ್ಯ ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗಿ ಸುಮಾರು 20,000 ಕ್ಯೂಸೆಕ್ಗೂ ಹೆಚ್ಚಿನ ಪ್ರಮಾಣದ ನೀರನ್ನು ನದಿಗೆ ಹರಿಬಿಡಲಾಗಿದೆ. ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹ ಪರಿಸ್ಥಿತಿ ಆತಂಕ ಈಗ ಎದುರಾಗಿದೆ. ಇದು ಒಂದೇ ವರ್ಷದಲ್ಲಿ ಮೂರನೇ ಬಾರಿಗೆ ಭರ್ತಿಯಾಗ್ತಾ ಇರುವಂಥದ್ದು ಒಳ್ಳೆಯ ವಿಚಾರ. ನೋಡಿ, ಒಂದೇ ವರ್ಷದಲ್ಲಿ ಮೂರನೇ ಬಾರಿಗೆ ಭರ್ತಿಯಾಗಿರುವಂಥದ್ದು ಜಲಾಶಯ ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂಥ ಕೆಆರ್ಎಸ್ ಜಲಾಶಯ. ಸೊ ಈಗ ಮತ್ತೊಮ್ಮೆ ಭರ್ತಿಯಾಗಿದೆ. ಹಿಂಗಾರು ಮಳೆಯಲ್ಲೂ ಕೂಡ ಈ ರೀತಿಯಾಗಿ ಅಂದರೆ ಈ ಬಾರಿ ಎಲ್ಲ ಕಡೆ ಮಳೆ ಚೆನ್ನಾಗಿ ಆಗ್ತಾ ಇದೆ. ಸೊ ಹಂಗಾಗಿ ಒಂದೇ ವರ್ಷದಲ್ಲಿ ಮೂರನೇ ಬಾರಿಗೆ ಭರ್ತಿಯಾಗಿರೋದು ಒಂದು ಕಡೆ ಆದರೆ ಅಲ್ಲಿ ಅಕ್ಕಪಕ್ಕದವರಿಗೆ ಸಾಕಷ್ಟು ಸಮಸ್ಯೆ ಕೂಡ ಇರುವಂಥದ್ದು. ಸೊ ದಾಖಲೆ ಸೃಷ್ಟಿ ಮಾಡಿದೆ. ಸೊ ಸದ್ಯ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿ ಸುಮಾರು 20,000 ಕ್ಯೂಸೆಕ್ಕಿಂತ ಹೆಚ್ಚಿನ ಪ್ರಮಾಣದ ನೀರನ್ನು ಈಗ ನದಿಗೆ ಬಿಡಲಾಗುತ್ತೆ. ಯಾಕಂದರೆ ನೀರು ಜಾಸ್ತಿ ಆಯಿತು ಅಂದರೆ ಅನಿವಾರ್ಯವಾಗಿ ಇದನ್ನು ಬಿಡಲೇಬೇಕಾಗುತ್ತೆ. ಸೊ ಹಂಗಾಗಿ ಅಲ್ಲಿ ಆಯಾ ಪ್ರದೇಶದಲ್ಲಿರುವಂಥ ಜನರಿಗೆ ಆತಂಕ ಶುರುವಾಗ್ತಾ ಇರುವಂಥದ್ದು. ಕಾವೇರಿ ನದಿ ಪಾತ್ರದಲ್ಲಿರುವಂಥ ಪ್ರವಾಹ ಪರಿಸ್ಥಿತಿ ಆತಂಕವನ್ನು ಅಲ್ಲಿರುವಂಥ ಜನ ಈಗ ಎದುರಿಸುವಂಥ ಪರಿಸ್ಥಿತಿ ಇದೆ.